ಇನ್ನು ಇವತ್ತು ನವರಾತ್ರಿಯ 6ನೇ ದಿನ ಅಂದರೆ ಅಕ್ಟೋಬರ್ 8, 2024ರ ಮಂಗಳವಾರ. ಇಂದು ಷಷ್ಠಿಯಾಗಿದ್ದು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುವುದು. ವಾಮನ ಪುರಾಣದ ಪ್ರಕಾರ ತಾಯಿ ದುರ್ಗಾಮಾತೆಯು ತನ್ನ ಮಗಳಾಗಿ ಜನಿಸಬೇಕೆಂದು ಕಾತ್ಯಾಯಿನಿ ಋಷಿಯ ಆಸೆಯಾಗಿತ್ತು. ಇದಕ್ಕಾಗಿ ಅವರು ಸುಮಾರು ವರ್ಷಗಳ ಕಾಲ ಕಠಿಣ ವ್ರತ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ತ್ರಿಮೂರ್ತಿಗಳ ಸಂಯೋಜಿತ ಶಕ್ತಿಯಿಂದಾಗಿ ರಾಕ್ಷಸನಾದ ಮಹಿಷಾಸುರನ ಮೇಲಿನ ಕೋಪವು ಶಕ್ತಿಯ ಕಿರಣಗಳ ರೂಪದಿಂದ ಪ್ರಕಟವಾದಾಗ ಕಾತ್ಯಾಯಿನಿ ದೇವಿಯು ಪ್ರತ್ಯಕ್ಷಳಾದರು. ಆಕೆಯ ಬೆಳಕಿನ ಕಿರಣಗಳು ಕಾತ್ಯಾಯಿನಿ ಋಷಿಯ ಆಶ್ರಮದಲ್ಲಿ ಪ್ರಚುರಿಸಿದವು. ಅಲ್ಲಿ ಈ ದೇವಿಯು ಋಷಿಯ ಮಗಳಾಗಿ ಜನಿಸಿದಳು. ಇದರಿಂದಾಗಿ ಕಾತ್ಯಾಯಿನಿ ದೇವಿ ಎಂದು ಕರೆಯಲಾಯಿತು. ಮುಂದೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರನನ್ನು ವಧೆ ಮಾಡಲಾಯಿತು. ಇನ್ನು ಇಂದು ಕೆಂಪು ಅಂದರೆ ರೆಡ್ ಡ್ರೆಸ್ ಅನ್ನು ಧರಿಸುವುದರಿಂದ ಕೌಟುಂಬಿಕ ಕಲಹಗಳು ದೂರವಾಗುತ್ತವೆ. ವಿವಾಹವಾಗಬೇಕೆಂದು ಬಯಸುವವರ ಆಸೆ ಈಡೇರುವುದು. ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ನೆಮ್ಮದಿ ಹೆಚ್ಚಾಗುವುದೆಂದು ನಂಬಿಕೆಯಾಗಿದೆ.